ಚಂದನವನ ಕರ್ನಾಟಕದಲ್ಲಿ ತನ್ನದೇ ಆದ ವೈಶಿಷ್ಟ್ಯ ಹೊಂದಿದ ಅನೇಕ ಚಲನಚಿತ್ರಗಳು ನಿರ್ಮಾಣಗೊಂಡಿವೆ. ಮೊದಲಿನಿಂದಲೂ ಹೊಸ ಕಥೆಯನ್ನು ತೆರೆಯ ಮೇಲೆ ತೋರಿಸುವ ಅನೇಕ ಸಾಹಸಗಳಂತೂ ನಡೆಯುತ್ತಲೇ ಇವೆ. ಇಂಡಸ್ಟ್ರಿಯಲ್ಲಿ ಶುರುವಾಗುವಿನಿಂದ ಈಗಿನವರೆಗೂ ಅನೇಕ ಚಿತ್ರಗಳು ನ್ಯಾಷನಲ್ ಅವಾರ್ಡ್ ತೆಗೆದುಕೊಳ್ಳುವವರೆಗೂ ತಮ್ಮದೇ ಆದ ಛಾಪು ಮೂಡಿಸಿವೆ. ಅದೇ ಸಾಲಿಗೆ ಸೇರುವಂತಹ ಚಲನಚಿತ್ರ ಕರ್ನಾಟಕದಲ್ಲಿ ನಿರ್ಮಾಣಗೊಂಡಿದೆ ಎನ್ನಬಹುದು. ಅದುವೇ ವಿಜಯ್ ಕಾರ್ತಿಕೇಯ ಡೈರೆಕ್ಷನ್ನಲ್ಲಿ ಬಂದಂತಹ ಚಿತ್ರ ಮ್ಯಾಕ್ಸ್. ಪಕ್ಕಾ ಮಾಸ್ ಎಂಟರ್ಟೈನ್ಮೆಂಟ್ ಆದ ಈ ಚಿತ್ರದಲ್ಲಿ ಕಿಚ್ಚ ಸುದೀಪ್ ಅಭಿನಯದ ಜೊತೆಗೆ ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ. ಕತೆ ಶುರುವಾಗುವ ಮುಂಚೆ ಯಾರಾದರೂ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹ ನೀಡಿ. ಈ ಸಿನಿಮಾದ ಬಗ್ಗೆ ಮೊದಲಿಂದಲೂ ತುಂಬ ಹೈಪ್ ಇತ್ತು. ಯಾಕೆಂದರೆ ಈ ಸಿನಿಮಾದ ಬಗ್ಗೆ ಜಾಸ್ತಿ ಏನು ಬಿಟ್ಟುಕೊಟ್ಟಲಾಗಿತ್ತು. ವಿಕ್ರಾಂತ್ ರೋಣ ರಿಲೀಸ್ ಆಗಿ ಸುಮಾರು 2 ವರ್ಷಗಳಾದ ಮೇಲೆ ಬಂದಂಥ ಮ್ಯಾಕ್ಸ್ ಚಿತ್ರ ಸುದೀಪ್ ಅಭಿಮಾನಿಗಳಿಗಂತೂ ರಸದ ಊಟ ನೀಡಿದೆ ಅಂತ ಹೇಳ್ಬೋದು. ಟೀಸರ್ ಪೋಸ್ಟರ್ಗಳನ್ನು ನೋಡುವಾಗ ನನಗೂ ಅನ್ನಿಸಿತ್ತು, ಇದು ಕಾರ್ತಿ ಅವರ ಕೈದಿ ಥರ ಇರ್ಬೋದು ಅಂತ. ಆದರೆ ಈ ಸಿನಿಮಾ ಮ್ಯಾಕ್ಸ್ ಅದನ್ನು ಸುಳ್ಳು ಮಾಡಿದೆ. ಕಥೆಯೇ ಬೇರೆ ಥರ ಇದೆ ಮ್ಯಾಕ್ಸ್ ಸಿನಿಮಾದ್ದು. ಒನ್ ನೈಟ್ ಸ್ಟೋರಿಯಲ್ಲಿ ಮಾಸ್ ಹೇಗೆ ತೋರಿಸಬೇಕಲ್ಲ, ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ವಿಜಯ್ ಕಾರ್ತಿಕೇಯ ಅಂತ ಹೇಳಬಹುದು. ಕತೆ ವಿಚಾರಕ್ಕೆ ಬರೋದಾದರೆ, ಅರ್ಜುನ್ ಮಹಾಕ್ಷಯ್ ಅಂದರೆ ಮ್ಯಾಕ್ಸ್ ಸಸ್ಪೆನ್ಷನಲ್ಲಿ ಇರುವಂತಹ ಪೊಲೀಸ್ ಹೊಸ ಪೊಲೀಸ್ ಸ್ಟೇಷನ್ಗೆ ಬಂದಾಗ ಅಲ್ಲಿ ಏನಾಗುತ್ತೆ ಅದನ್ನು ಮಾಸ್ ಆಗಿ ಹೇಗೆ ತೋರಿಸಬೇಕು ಅದನ್ನು ಸರಿಯಾಗಿ ತೋರಿಸಿದ್ದಾರೆ ಅಂತ ಹೇಳಬಹುದು. ಮಾಸ್ ಸಿನಿಮಾಗೆ ಏನು ಬೇಕು ಏನು ಬೇಡ ಅದನ್ನು ಸರಿಯಾಗಿಯೇ ತೆಗೆದಿದ್ದಾರೆ. ಸ್ಕ್ರೀನ್ ಪ್ಲೇ ತುಂಬ ಅದ್ಭುತವಾಗಿದೆ. ಸಿನಿಮಾಲಿ ಬೋರಿಂಗ್ ಆಗುವಂತಹ ಸೀನ್ಗಳು ಯಾವುದೂ ಇಲ್ಲ. ಕಥೆಯಿಂದ ಹೊರಬರುವ ಯಾವ ವಿಚಾರವನ್ನೂ ತೋರಿಸಿಲ್ಲ ಎಂದೇ ಹೇಳಬಹುದು. ಈ ಸಿನಿಮಾದಲ್ಲಂತೂ ಹಲವಾರು ಪರಭಾಷಾ ನಟರನ್ನು ಹಾಕಿಕೊಂಡಿದ್ದಾರೆ. ಸುದೀಪ್ ಸರ್ಗೆ ಮಾಸ್ ಲುಕ್ಗೆ ಬೇಕಾದ ಕಥೆಯನ್ನು ಈ ಸಿನಿಮಾದಲ್ಲಿ ಸರಿಯಾಗಿ ತೆಗೆದುಕೊಂಡಿದ್ದಾರೆ ಎಂದು ಹೇಳಬಹುದು. ಮೊದಲಿನಿಂದಲೂ ಕೊನೆಯವರೆಗೂ ಒಂದೇ ದಿಕ್ಕಿನಲ್ಲಿ ಮೂವಿ ತೆಗೆದುಕೊಂಡು ಹೋಗಿದ್ದಾರೆ. ಕಥೆಯ ಡೈಲಾಗ್ಸ್ಗಳಂತೂ ಸನ್ನಿವೇಶಗಳಿಗೆ ಸರಿಯಾಗಿ ಬರೆದಿದ್ದಾರೆ ಅಂತ ಹೇಳಬಹುದು. ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಅಂತೂ ಸಿನಿಮಾದ ಒಳಗೆ ನಮ್ಮನ್ನು ಎಳೆದುಕೊಂಡು ಹೋಗುವಂತೆ ಮಾಡಿದೆ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ಬಹಳ ಅದ್ಭುತವಾಗಿತ್ತು. ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬರೋದಾದರೆ ತುಂಬ ಅದ್ಭುತವಾಗಿ ಕ್ಲೈಮ್ಯಾಕ್ಸನ್ನು ತೋರಿಸಿದ್ದಾರೆ. ಆದರೆ ಸುನಿಲ್ ಹಾಗೂ ವರಲಕ್ಷ್ಮಿ ಶರತ್ ಕುಮಾರ್ ಅವರ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಮಾಸ್ ಎಂಟರ್ಟೈನ್ಮೆಂಟ್ ಕ್ಲೈಮ್ಯಾಕ್ಸ್ನಲ್ಲಿ ಬೇಕಿತ್ತು ಅಂತ ಅನಿಸಿತ್ತು ನನಗೆ. ಆದರೂ ಸಿನಿಮಾ ಕೊಟ್ಟ ದುಡ್ಡಿಗೆ ಸರಿಯಾದ ಎಂಟರ್ಟೈನ್ಮೆಂಟ್ ಕೊಟ್ಟಿದೆ ಅಂತ ಹೇಳಬಹುದು. ಸಿನಿಮಾ ತುಂಬ ಅದ್ಭುತವಾಗಿದೆ. ಮಾಸ್ ಎಂಟರ್ಟೈನ್ಮೆಂಟ್ ಕನ್ನಡದಲ್ಲಿ ಬೇಕಿತ್ತು ಒಂದು ಚಿತ್ರ, ಅದನ್ನು ಇದು ಫುಲ್ಫಿಲ್ ಮಾಡಿದೆ ಅಂತ ಹೇಳಬಹುದು. ಸಿನಿಮಾ ಅದ್ಭುತವಾಗಿದೆ. ಎಲ್ಲರೂ ಥಿಯೇಟರ್ನಲ್ಲಿ ನೋಡಿ ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ನಾನು ನಿಮ್ಮ ಧನಂಜಯ ಇನ್ನೊಂದು ವಿಶಿಷ್ಟ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ RJ ಧನಂಜಯ ಫಿಲ್ಮ್ಸ್. ಟೈಮ್ ಪಾಸ್